ಅರೆ ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸೀನಣ್ಣ ಅವರು ಗೌರಿ ಅವ್ರ ಮನೆಗೆ ಬಂದು ತಗೊಳಮ್ಮ ಕಾಂಟ್ರಾಕ್ಟು ಅಂತ ಹೇಳ್ತಿದ್ದಂಗೆ ಈಗ ಎಂತಕ್ಕೆ ಸೀನಣ್ಣ ನಿಮ್ಮ ಯಜಮಾನ್ರೆ ಅಮ್ಮ ಹೇಳಿ ಮತ್ತೆ ವಾಪಸ್ ಇಸ್ಕೊಟ್ಟಿದ್ದಾರೆ. ನೀವು ಯಾರ್ಯಾರೋ ಮಾತು ಕೇಳ್ಕೊಂಡು ನನ್ನ ನಂಬಿಕೆನ ನೀವು ಉಳಿಸ್ಕೊಳ್ದಿರ ಕಳ್ಕೊತಿದ್ದೀರಲ್ಲ ಸೀನಣ್ಣ, ನೀವು ಮಾಡ್ತಾ ಇರೋ ತಪ್ಪಲ್ವಾ ಅಂತ ಗೌರಿ ಕೇಳ್ತಾ ಇರ್ತಾಳೆ. ಅಯ್ಯೋ ಬಿಡಮ್ಮ ಹೋಗ್ಲಿ, ಈಗ ತಗೋ ಈ ಕಾಂಟ್ರಾಕ್ಟ್ ಬಂದಿದೆ, ಇದ್ರ ಮೇಲೆ ಸೈನ್ ಮಾಡ್ಕೊಂಡು ಇನ್ನು ನಿನ್ನ ಕೆಲಸನ ಪ್ರಾರಂಭಿಸ್ಬೋದು ಅಂತ ಹೇಳ್ತಿದ್ದಂಗೆ ನಾನು ಇದನ್ನ ರುಜುವಾಗಿ ತಗೊಳಕ್ಕಾಗಲ್ಲ ಸೀನಣ್ಣ. ಎಂತಕ್ಕಂದ್ರೆ ಇದಕ್ಕೊಬ್ರು ವಿಟ್ನೆಸ್ ಇರಬೇಕು, ಸಾಕ್ಷಿದಾರರು ಇದ್ರೆ ಮಾತ್ರ ನಾನು ತಗೊಳಕ್ಕಾಗುತ್ತೆ. ಯಾವಾಗ ಬೇಕಂದ್ರೆ ಅವಾಗ ನೀವು ಈ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀರಲ್ಲ, ಯಾವ ಉದ್ದೇಶದ ಮೇಲೆ ನೀವು ನನ್ನ ಪರ ನಿಂತ್ಕೊಂಡು ಈ ಕಾಂಟ್ರಾಕ್ಟ್ನ ಪೂರ್ತಿ ಮಾಡಿಸ್ಕೋತೀರಾ ಅಂತ ನನಗೇನು ಗ್ಯಾರಂಟಿ ಅಂತ ಗೌರಿ ಕೇಳ್ತಿದ್ದಂಗೆ ಇವಳು ನನ್ನ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ. ನಾನೇ ಈ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಸಿದ್ದು, ನಾನೇ ಈಸ್ಕೊಟ್ಟಿರೋದು. ಅದ್ಯಾಕೆ ಹೇಳ್ತಿದ್ಯಾ ಪುಣ್ಯವತಿ? ಈಗ ಸೀನಣ್ಣ ಅವ್ರು ಕೊಡ್ತಿದ್ದಾರೆ ತಾನೆ, ಸುಮ್ಮನೆ ನೆಮ್ಮದಿಯಾಗಿ ಈಸ್ಕೊಂಡು ಕೆಲಸ ಪ್ರಾರಂಭಿಸ್ಬೋದಲ್ವಾ? ಅಯ್ಯೋ ಸುಮ್ಮನೆ ಇರ್ರಿ, ಹಾಗಾದ್ರೆ ನೀವೇ ಇದಕ್ಕೆ ಸೈನ್ ಮಾಡಿಕೊಡಿ ಅಂತ ಹೇಳ್ತಿದ್ದಂಗೆ ಕೊಡಿ ಸೀನಾ ಅವರೇ, ನಾನೇ ಸೈನ್ ಮಾಡಿಕೊಡ್ತೀನಿ ಅಂತ ವಿವೇಕ್ ಆ ಪೇಪರ್ ಮೇಲೆ, ಆ ಅಗ್ರಿಮೆಂಟ್ ಮೇಲೆ ವಿವೇಕ್ ಸೈನ್ ಮಾಡಿ ತಗೋ ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಗೌರಿ ಕೈ ಕೊಡ್ತಾ ಇರ್ತಾನೆ. ಸರಿ ಸೀನಣ್ಣ ಆಯ್ತು, ನೀವು ಹೇಳಿರೋ ಟೈಮ್ ಪ್ರಕಾರನೇ ನಾವು ಈ ವಿಗ್ರಹಗಳನ್ನೆಲ್ಲ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ತಿದ್ದಂಗೆ ಸರಿಯಮ್ಮ ಗೌರಿ ಬರ್ತೀನಿ ಅಂತ ಹೇಳಿ ಸೀನಣ್ಣವ್ರು ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ನನಗೆ ಆಫೀಸಿಗೆ ಟೈಮ್ ಆಯ್ತು ಅಂತ ವಿವೇಕಿನ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಅಯ್ಯೋ ರೀ ನಿಂತ್ಕೊಳ್ರಿ, ಪಾಪ ಅಮ್ಮ ನಿಮ್ಗೋಸ್ಕರ ಉಪ್ಪಿಟ್ಟು ಮಾಡಿದ್ದಾರೆ, ತಿನ್ಕೊಂಡು ಹೋಗಿರಂತೆ ಇರ್ರಿ ಅಂತ ಹೇಳ್ತಾ ವಿವೇಕ್ನ ಹಿಂಬಾಲಿಸ್ತಾ ಇರ್ತಾಳೆ ಗೌರಿ. ನೋಡ್ತಾ ವಿವೇಕ್ ಹಾಗೆ ಹೋಗ್ತಿದ್ದಂಗೆ ಅಲ್ಲಿ ಮಣ್ಣ್ ಮೇಲೆ ಕಾಲಿಟ್ಬಿಡ್ತಾನೆ. ಅಯ್ಯೋ ಅಳಿಯಂದ್ರೆ ಏನ್ ಮಾಡ್ತಿದ್ದೀರಾ ಅಂತ ಅವ್ರ ಅತ್ತೆ ಮಾವ ಕೇಳ್ತಾ ಇದ್ದಂಗೆ ಅಯ್ಯೋ ಬಿಡಮ್ಮ, ಏನೇ ಒಂದು ಶುಭ ಕಾರ್ಯ ಆಗ್ಬೇಕಂದ್ರೆ ಇವ್ರ ಕೈ ಹಸ್ತಾ ಇದ್ರೇನೆ ತುಂಬಾ ಒಳ್ಳೇದು, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಆ ಮಣ್ಣ ತುಳಿದಿರೋ ಜಾಗದಲ್ಲಿ ಗೌರಿನೂ ಸಹ ಹೋಗಿರ್ತಾಳೆ. ಅಯ್ಯೋ ಯಾಕಮ್ಮ ನೀನು ಹಾಗೆ ನಿಂತಿದ್ಯಾ, ಅಳಿಯಂದ್ರ ಜೊತೆ ನೀನು ಒಂದು ಕಾಲು ಇಡಮ್ಮ ಅಂತ ಅವ್ರಮ್ಮ ಹೇಳಿದ ತಕ್ಷಣ ಸರಿ ಅಂತ ಗೌರಿ ಮತ್ತೆ ವಿವೇಕ್ ಇಬ್ರು ಸೇರಿ ಮಣ್ಣ ತುಳಿತಾ ಇರ್ತಾರೆ. ಅಯ್ಯೋ ರಾಮ, ನಾನು ಏನೋ ಮಾಡಬೇಕು ಅನ್ಕೊಂಡ್ರೆ ಏನೋ ಆಗ್ತಿದ್ಯಲ್ಲ ಅಂತ ವಿವೇಕ್ ಮನ್ಸೊಳಗೆ ತುಂಬಾ ನೋವು ಇಟ್ಕೊಂಡು ಏನಪ್ಪ ಇದೊಂದು ಗೊಂದಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆ ಮಣ್ಣ ತುಳಿತಾ ಸೀದಾ ಬಿದ್ದೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಅವನ್ನ ಹಿಡ್ಕೊಂತಾಳೆ. ಈ ಕಡೆ ನೋಡಿದ್ರೆ ಒಬ್ಬ ವಿಡಿಯೋಗ್ರಾಫರ್ ಅವ್ರು ಏನೇನ್ ಮಾಡ್ತಿದಾರೋ ಅದನ್ನೆಲ್ಲ ವಿಡಿಯೋ ತೆಗ್ದಿ ಹೇಗಾದ್ರೂ ಮಾಡಿ ಇದು ಅನಿಕೇತ್ ಅವ್ರಿಗೆ ಕಳಿಸ್ಬೇಕು ಅಂತ ಸೀದಾ ಕಳಿಸ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅವ್ನ್ ಬಿದ್ದೋಗ್ತಿದ್ದ ನೋಡಿ ಗೌರಿ ಹಿಡ್ಕೊಂಡಿರ್ತಾಳೆ. ಇಬ್ರು ಪರಸ್ಪರ ಹಾಗೆ ನೋಡ್ಕೊಂಡಿದ್ದಿದ್ ನೋಡಿ ರೀ ನನ್ಗೆ ಯಾಕೋ ತುಂಬಾ ಅಸೂಯೆ ಆಗ್ತಿದೆ ಕಣ್ರಿ. ಯಾಕೆ ಕಾಂತ? ಅಲ್ಲ ಇವ್ರಿಬ್ರು ನೋಡ್ರಿ ಎಷ್ಟು ಖುಷಿಯಾಗಿದ್ದಾರೆ, ನೋಡಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ ಕಣ್ರಿ, ನಂದೇ ದೃಷ್ಟಿ ಆಗ್ಬಿಡುತ್ತೇನೋ ಅಂತ ಕಾಂತಲಕ್ಷ್ಮಿ ಅವರು ಶಾಂತವೀರ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಶ್ಯಾಮ್ ಅನಾಮಿಕಗೋಸ್ಕರ ಎಷ್ಟೋ ಕವಿತೆಗಳನ್ನ ಬರೀತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಪೇಪರ್ನೆಲ್ಲ ಯಾವ್ದು ಸೂಟಬಲ್ ಆಗ್ದಿರಾ ಬರ್ದಿ ಎಲ್ಲ ಎಸಿತಾ ಇದ್ದಿದ್ ನೋಡಿ ಏಂತಕ್ಕೆ ಇವ್ರು ಈ ರೀತಿ ಎಸಿತಿದಾರಲ್ಲ ಅಂತ ಯೋಚನೆ ಮಾಡಿ ಅಲ್ಲಿ ಪೇಪರ್ ಆಯೋರ್ನ ಹೋಗಿ ಆ ಪೇಪರ್ಗಳೆಲ್ಲ ಆಯ್ಸ್ಕೊಬಂದ್ ಕೊಡಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಆ ಪೇಪರ್ನೆಲ್ಲ ಆಯ್ಸ್ಕೊಬಂದು ಅನಾಮಿಕಂಗ್ ಕೈ ಕೊಟ್ಟಿರ್ತಾರೆ. ಇವ್ರೇನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇಷ್ಟೆಲ್ಲ ಕವಿತೆ ಬರೀತಿದಾರಲ್ಲ ಅಂತ ಅವಳು ಸಹ ಓದ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅನಿಕೇತ್ಗೆ ಆ ಫೋಟೋಗ್ರಾಫರ್ ಆ ಫೋಟೋಸ್ನೆಲ್ಲ ಕಳ್ಸಿದ್ ನೋಡಿ ಈ ಕಡೆ ನೋಡಿದ್ರೆ ಚಂಚಲ ಅವ್ರಿಗೆಲ್ಲ ಅನಿಕೇತ್ ತೋರಿಸ್ತಾ ಇರ್ತಾನೆ. ನೋಡ್ ಮಾಮ್, ಅಲ್ಲಿ ಏನೋಗಿ ಗನಂದರಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ವಿವೇಕು ಅಂತ ತೋರಿಸ್ತಿದಂಗೆ ಹಾಗೆ ನಮ್ಮ ಅತ್ಗೆ ಜಂಬ ಕೊಚ್ಕೊಂತಿದ್ರು ಕಣು, ನಮ್ಮ ಮಗ ಹೋಗಿರೋದು ನಿಮ್ಮ ಮಗ ಅಲ್ಲ ಹೇಳ್ದಂಗ್ ಕುಣಿಯಕ್ಕೆ ಅಂತ, ಈಗ ಒಂದ್ ಆಟ ಆಡ್ಕೋತೀನಿ ನೋಡು ಅಂತ ಹೇಳಿ ಚಂಚಲ ಸೀದಾ ಅವ್ರ ಅತ್ಗೆ ಹತ್ರ ಹೋಗಿ ಅತ್ಗೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನ್ ಹೇಳು ಚಂಚಲ? ಅದು ಹಾಗೆ ನೀವ್ ಹೇಳಿದ್ರಿ ನನ್ ಮಗ ಹೋಗಿರೋದು ಅವನ್ದೇನಿದ್ರು ಸ್ಟೇಟಸ್ ತಕ್ಕನಂಗೆ ಇರ್ತಾನೆ ಅಂತ, ಇದೇನಾ ನೋಡಿ ಅತ್ಗೆ
ಅಂತ ವಿಡಿಯೋನ ತೋರಿಸ್ತಾ ಇದ್ದಿದ್ದು ನೋಡಿ ಅವಳ ಕಣ್ಣಲ್ಲಿ ತುಂಬ ನೀರು ತುಂಬಿಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನೋಡಿದ್ರಾ, ನಿಮ್ಮ ಮಗ ನಿಮ್ಮ ಸೊಸೆ ಬುಟ್ಟಿಲಿ ಬಿದ್ದೋಗ್ಬಿಟ್ಟಿದ್ದಾನತ್ಗೆ, ಅದಕ್ಕೆ ಈ ರೀತಿ ಅವಳು ಹೇಳ್ದಂಗೆಲ್ಲ ಇವ್ನು ಕುಣಿತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಸರಿತಾ ಅವ್ರಿಗೆ ತುಂಬ ಬೇಜಾರಾಗಿ, ಏನಿದು ನನ್ನ ಮಗ ರಾಜನ್ ಥರ ಬೆಳೆದವನು ಈ ರೀತಿ ಗನಂದಾರಿ ಆಗ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕಣ್ಣಲ್ಲಿ ನೀರು ಹಾಕೊಂಡು. ಈಗ ಇದಕ್ಕೆಲ್ಲ ಕಾರಣ ಗೌರಿ ಅನ್ನೋ ವಿಚಾರನೇ ಸರಿತಾ ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರ, ಅಥವಾ ಈ ಕಡೆ ಅನಿಕೇತ್ ಮತ್ತೆ ಚಂಚಲ ಇಬ್ರು ಮಾಡ್ತಿರೋ ನಾಟಕ ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ಗೊತ್ತಾಗುತ್ತಾ? ಮತ್ತೆ ವಿವೇಕ್ ಗೌರಿ ಪರ ನಿಲ್ತಾನ ಅಥವಾ ಅವ್ರ ಅಮ್ಮ ಹೇಳಿರೋ ಮಾತಿಗೆ ತಲೆ ಬಾಗ್ತಾನ? ನನ್ನ ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.